ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ವಿಧಾನಸಭೆಯ ಮುಖ್ಯ ಸಚೇತಕರು ಅಶೋಕ್ ಪಟ್ಟಣ್ ಅವರು. ಟಾರ್ಗೆಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಅಶೋಕ್ ಪಟ್ಟಣ್ ಅವರು? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಿ. ಆದರೆ ನಿಮ್ಮ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಂತ. ಸಚಿವರಲ್ಲಿ ಗೊಂದಲ, ಮುಖ್ಯಮಂತ್ರಿಗಳಲ್ಲಿ ಗೊಂದಲ, ನಾಯಕರ ನಡುವೆ ವಾಕ್ಸಮರ. ಯಾಕೆ ಇವೆಲ್ಲ ಆಗ್ತಾ ಇದೆ? ಕಣ್ಣೆದುರುಗಡೆ ಅಧಿವೇಶನ ಇದೆ, ಸೋಮವಾರದಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಮುಖ್ಯ ಸಚೇತಕರು ಅಂದ್ರೆ ನಿಮ್ದೇ ಜವಾಬ್ದಾರಿ, ಎಲ್ಲ ಸಚಿವರನ್ನ ಶಾಸಕರ ನಿರ್ವಹಣೆ ಮಾಡೋದು. ಅಧಿವೇಶನ ನಡಿಬೇಕಾದ್ರೆ ನನ್ನ ಜವಾಬ್ದಾರಿ ಇರ್ತದೆ. ಅಧಿವೇಶನ ಆದಮೇಲೆ ನನಗೆ ಅದು ಸಂಬಂಧ ಬಿಡಲ್ಲ. ಸೊ ಏನಾದ್ರು ಕಚ್ಚಾಡ್ಕೊಳ್ಳಿ ಕಚ್ಚಾಡ್ಕೊಂಡ್ರಿ ಅಂತಲ್ಲ, ಈಗ ನಾನು ಹೇಳಬಾರ್ದು. ಇದೆಲ್ಲ ಈ ನೀವು ಇಷ್ಟು 3 ಕ್ವಶನ್ ಕೇಳಿದ್ರಲ್ಲ, ಈ ಥರ ವಾಕ್ಸಮರ, ಮುಖ್ಯಮಂತ್ರಿಗಳ ಗೊಂದಲ ಇದೆ ಅಂತ ಏನು ಇಲ್ವೇ ಇಲ್ಲ. ನೀವು ಮಾಧ್ಯಮಗಳಿಗೆ ಸೃಷ್ಟಿ ಮಾಡ್ತಾ ಇದ್ರೆ ಏನು ಇಲ್ಲದೆ ಸುಮ್ಮನೆ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರು. ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದು ಅವ್ರು ವೈಯಕ್ತಿಕವಾಗಿ ಅವ್ರಿಗೂ ಮುಖ್ಯಮಂತ್ರಿಗಳು ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದನ್ನೇ ಹೇಳಿದ್ ನಾನು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ವೆರಿ ಸ್ಮಾಲ್ ಥಿಂಗ್, ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಒಂದು ಮನೆಯೊಳಗೆ ಅಣ್ಣ ತಮ್ಮಂದರಿಗೆ ಬೇಕಾದಷ್ಟು ವಾದ ವಿವಾದ ಇರ್ತದೆ, ಆಸ್ತಿ ಗಲಾಟೆ ಇರ್ತದೆ. ಸ್ಮಾಲ್ ಥಿಂಗಿಗೆ ರಾಜೀನಾಮೆ ಕೊಡ್ತಾರ? ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಕೊಟ್ಟಿದ್ದು ನಿಜ. ವೆರಿ ಸ್ಮಾಲ್. ಅದು ಅವ್ರ ಹತ್ರ ಭಾಳ ಸತೀಶ್ ಜಾರಕಿಹೊಳಿ ಮೊದಲಿಂದ ವೆರಿ ಸೆನ್ಸಿಟಿವ್ ಪರ್ಸನ್ನು, ಭಾಳ ಆತನಿಗೆ ಭಾಳ ಮೆತ್ತು ಸ್ವಭಾವದನು. ಆದ್ದರಿಂದ ಆತನಿಗೆ ಏನೋ ಸ್ವಲ್ಪ ಆತನಿಗೇನೋ ಆಗತಾನೆ ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ. ನನಗೇನೋ ಸಿ ಎಂ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಆತನೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ. ಕಲ್ಪನೆ ಮಾಡ್ಕೊಂಡು ಯಾರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ? ಆತ ಮೊದಲು ಹೇಳ್ದಲ್ಲ, ನಮ್ಮ ಸಂಪುಟದ ಸಚಿವರ ಬಗ್ಗೆ ಭಾಳ ಸೆನ್ಸಿಟಿವ್ ಆದರೆ ಮೊದಲಿಂದನೂ ಅಷ್ಟೇ, ಅವ್ರ ಫ್ಯಾಮಿಲಿ ಒಳಗೂ ಅಷ್ಟೇ ಭಾಳ ಸೆನ್ಸಿಟಿವ್ ಪರ್ಸನ್. ಸೆನ್ಸಿಟಿವ್ ಆಗಿರ್ಬೋದು, ಇದು ರಾಜಕಾರಣ. ಇದು ಅದೇ ರಾಜಕಾರಣ. ಅದಕ್ಕೆ ಹೇಳಿದೆ ನಾನು, ನೋಡಪ್ಪ ರಾಜಕಾರಣ ಈ ಥರ ಇಷ್ಟು ಸೆನ್ಸಿಟಿವ್ ಹೋಗೋಕ್ಕಾಗಲ್ಲ, ತಾವು ದಯವಿಟ್ಟು ಅದನ್ನು ವಾಪಸ್ ತಗೋಬೇಕು ಅಂತಂದು. ಆಯಿತು, ವಾಪಸ್ ತೊಗೋತೀನಿ, ಏನಿಲ್ಲ, ಕೂತ್ಕೊಂಡು ಮಾತಾಡ್ತೀನಿ. ನನಗೆ ಆದ್ರೆ ಹೇಳ್ತೀನಿ ಕೇಳಿ. ಹೇಳಿ. ಜಾರಕಿಹೊಳಿ ಫ್ಯಾಮಿಲಿ ಅಂದ್ರೆ ನೀವು ಬೆಳಗಾವಿಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಯಾರು ಕೂಡ ಸೆನ್ಸಿಟಿವ್ ಅಂತ ಹೇಳಲ್ಲ. ಇಲ್ಲ, ಅವ್ರು ನೀವು ಹೇಳೋದು ಕರೆಕ್ಟು. ಬಟ್ ಅವರು ಆ ಕುಟುಂಬದೊಳಗೆ ಈತ ಮಾತ್ರ ಎಲ್ಲರಿಗೂ ಗೊತ್ತಿದೆ, ಭಾಳ ಮಿತು ಸ್ವಭಾವದ ಒಂದು ಮನುಷ್ಯ, ಭಾಳ ಸಿಂಪಲ್ ಆಗಿರ್ತಾನೆ. ಆಮೇಲೆ ಉದಾಹರಣೆ ಕೊಟ್ಟು ಹೇಳಬಲ್ಲೆ, ಬಿಜೆಪಿ ಸರ್ಕಾರವನ್ನ ಅಳಿವಿನ ಅಂಚಿಗೆ ತೆಗೆದುಕೊಂಡು ಹೋಗಿದ್ದು ಕೂಡ ಬಾಲಚಂದ್ರ ಜಾರಕಿಹೊಳಿ, ಇವ್ರ ಬ್ರದರ್. ಇವರು ಸತೀಶ್ ಜಾರಕಿಹೊಳಿ, ಅವಾಗ ಬಾಲಚಂದ್ರ ಜಾರಕಿಹೊಳಿ, ಈಗ ಸತೀಶ್ ಜಾರಕಿಹೊಳಿ. ನೀವು ಸೆನ್ಸಿಟಿವ್ ಅನ್ನೋ ಮಾತನ್ನ ಹೇಳಬೇಡಿ. ಸೆನ್ಸಿಟಿವ್ ಅಂದ್ರೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಸೆನ್ಸಿಟಿವ್ ಅಂತ ಹೇಳಿದೆ ಹೊರತು ಪೊಲಿಟಿಕಲ್ ಆಗಿ ಸೆನ್ಸಿಟಿವ್ ಅಂತ ಹೇಳಿ. ಸೆನ್ಸಿಟಿವ್ ಇರೋರು ಯಾರು ಸರ್ಕಾರನ ಗಡಗಡ ಅಲ್ಲಾಡ್ಸಲ್ಲ, ಮುಖ್ಯಮಂತ್ರಿಗಳನ್ನ ಹೆದರ್ಸಲ್ಲ, ಬ್ಲಾಕ್ ಮೇಲ್ ಮಾಡಲ್ಲ. ಈ ತರ ನಮ್ಮ ಕಾಂಗ್ರೆಸ್ನೊಳಗೆ ಈ ತರ ನಡಗಿಸೋದು ಗಿಡಿಸೋದು ನಮ್ಮ ಕಾಂಗ್ರೆಸ್ನಾಗ ಅದೆಲ್ಲ ಏನು ಮಾಡಿದ್ರಲ್ಲ. ಇಲ್ಲ, ನಡಗಿಸಿ ಸಿಎಂ ಮಾದೇವಪ್ಪರ ಮನೇಲಿ ನಾನು ಇದ್ದೆ. ಸಂಧಾನ ಏನು ಗಡಗಡ ನಡಗಿಸಿ ಅಂತ ಏನಿಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಸಭೆಯೊಳಗಿದ್ದೆ. ಮಾದೇವಪ್ಪ ಅವ್ರು ಏನಂತ ನಮ್ಮ ಮನೆಗೆ ಕಾಫಿ ಕರ್ದಿದ್ದೀನಿ, ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ. ಒಬ್ಬ ಸಚಿವ ಇದ್ದಲ್ಲಿ ಸಿಎಂ ಓಡ್ ಬಂದು ಸಂಧಾನ ಮಾಡ್ತಾರೆ. ನಾವು ಕಾಂಗ್ರೆಸ್ ಆಫೀಸ್ನಾಗೆ ಮೀಟಿಂಗ್ ಒಳಗಿದ್ವಿ. ಅವ್ರು ಮಾದೇವಪ್ಪ ಅವ್ರು ಫೋನ್ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಮುಖ್ಯಮಂತ್ರಿಗಳನ್ನ ನಡಗಿಸಿಲ್ಲ ಅನ್ನೋ ಮಾತಾಗಿದ್ರೆ ನಾ ಹೇಳ್ತೀನಿ ಕೇಳಿ ಅಶೋಕ್ ಪಟ್ಟಣ್ ಅವರೇ. ಮುಖ್ಯಮಂತ್ರಿಗಳ ಮನೆಯಲ್ಲೇ ಸಂಧಾನ ಆಗ್ಬೇಕಾಗಿತ್ತು, ಮುಖ್ಯಮಂತ್ರಿ ಮನೆಯಲ್ಲೇ ಮಾತುಕತೆ ನಡೀಬೇಕು. ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಾತುಕತೆ ನಡೀಲಿಲ್ಲ. ಇದು ಮುಖ್ಯಮಂತ್ರಿಗೆ ನಡೀಬೇಕು, ಮಾದೇವಪ್ಪ ಅವ್ರ ಮನೆ ನಡೀಬಾರ್ದು ಅನ್ನೋದು ಏನಿಲ್ವಲ್ಲ. ಎಲ್ಲ ಸಂಪುಟ ಸಭೆ ಎಲ್ಲ ಸ್ನೇಹಿತರು. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ನಡಗಿಸುವಲ್ಲಿ ಸಕ್ಸಸ್ ಆದ್ರು. ಸಿದ್ದರಾಮಯ್ಯ ನಡಗದೇ ಇಲ್ಲ. ಅವ್ರ ಮೊದಲಿಂದ ಅವ್ರ ಸ್ವಭಾವ ಯಾರಿಗೂ ನಡಗಲ್ಲ, ಯಾರಿಗೂ ಎದುರೋದು ಇಲ್ಲ. ಸಿದ್ದರಾಮಯ್ಯ ನಡಗಿದ್ರು, ನೀವು ನಡಗಿದ್ರಿ. ಕಾಂಗ್ರೆಸ್ ಪಕ್ಷನೇ 2 ದಿನ ನಡಗಿಸ್ಬಿಟ್ರು ಸತೀಶ್ ಜಾರಕಿಹೊಳಿ ಅಂತ. ಸರ್ಕಾರನ ಯಾರಾಗ್ಲಿ ಕಾಂಗ್ರೆಸ್ ಪಕ್ಷನ ಯಾರು ನಡ್ಸಕ್ ಸಾಧ್ಯವಿಲ್ಲ. ಅಂತ ನಡಗಿಸೋರು ಯಾರು ಜಾಸ್ತಿ ದಿನ ಇಲ್ಲಿ ಇರೋದು ಇಲ್ಲ. ಅಲ್ಲ, ಈ ರಾಜ್ಯದ ಬಹಳ ದೊಡ್ಡ ಪಕ್ಷ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಯ ಫೋನ್ ರಿಸೀವ್ ಮಾಡಲಿಲ್ಲ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಇದ್ದಾಗ. ನಿಮ್ಗೆ ಚೆನ್ನಾಗಿ ಗೊತ್ತು. ಈ ಫೋನ್ ರಿಸೀವ್ ಮಾಡಿಲ್ಲ, ನಿಮ್ಗೆ ಗೊತ್ತಿದೆ. ನಾನು ಬೇಕಾದ್ರೆ ನನ್ನ ಮೊಬೈಲ್ ಫೋನಾಗಿ ತೋರಿಸ್ತೀನಿ. ಆತನು ಬಹಳ ಸೈಲೆಂಟ್ ಆಗಿಟ್ಬಿಡ್ತಾನೆ ಮೊಬೈಲು. ನಾವು ಫೋನ್ ಮಾಡಿದಾಗ ಸೀರಿಯಸ್ ಹೇಳ್ತೇನೆ, ನಾನು 10 ಸರಿ ಫೋನ್ ಮಾಡೋದು ಎತ್ತರ, ಆಮೇಲೆ ಅವನೇ ಮಾಡ್ತಾನೆ. ಏನ್ ಸರ್ ಫೋನ್ ಮಾಡಿದಾರೆ ಅಶೋಕ್ ಅವ್ರು, ಏನ್ ಫೋನ್ ಮಾಡೋದು? ನಾನು ಅಷ್ಟೇ, ನಾರ್ಮಲ್ ಸಿಚುಯೇಷನ್ ಅಲ್ಲ. ರಾಜೀನಾಮೆ ಕೊಟ್ಬಿಟ್ಟು ಮುಖ್ಯಮಂತ್ರಿಗಳ ಫೋನ್ ಎತ್ತಲಿಲ್ಲ, ಸೈಲೆಂಟ್ ಅಲ್ಲಿ ಇತ್ತು ಅಂತೀರಿ. ಮುಖ್ಯಮಂತ್ರಿಗಳು ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿಗಳಿಗೆ ಅಂತಂದ್ರೆ ಮೆಸೇಜ್ ಕನ್ವೆ ಮಾಡಕ್ಕೋಸ್ಕರ ಮಾಡಿದ್ರು. ಆಮೇಲೆ ಅವ್ರು ಮತ್ತೆ ಫೋನ್ ಮಾಡಿದ್ದಾರೆ. ಇದನ್ನೆಲ್ಲ ಪತ್ರಿಕೆಗೆಲ್ಲ ಏನೇ ನಡೀತು ಅಂತ ನಾವು ಹೇಳೋದು ಒಂದು ಕುಟುಂಬದೊಳಗೆ ಸರಿನೂ ಕಾಣಲ್ಲ. ಅವ್ರು ಮತ್ತೆ ರಾಜೀನಾಮೆ ಕೊಟ್ಟಿದೆ. ಕುಟುಂಬ ಜಗಳನ ನಾವು ಬೀದಿ ಒಳಗೆ ತಗೊಂಡು ಹೇಳಕ್ಕಾಗುತ್ತಾ? ಹಿಂಗೆ ಕಿತ್ತಾಡಿದ್ವಿ ಅಂತ ಎಲ್ಲ ಬಟಾಬೈಲ್ ಆಗೋಗ್ಬಿಟ್ಟಿದೆ. ಏನು ಬಾಕಿ ಉಳಿದಿಲ್ಲ. ಏನ್ ಬಟಾಬೈಲ್ ಏನಿಲ್ಲ. ಏನೋ ಹಂಗಾಗಿದ್ರೆ ನೆನೆ ಅವ್ರು ಒಪ್ತಾನೆ ಇರಲಿಲ್ಲ. ಅಲ್ಲ, ನೀವು ಜನರಿಗೆ ಉತ್ತರದಾಯಿಗಳು. ಈಗ ಜನರ ಮುಂದೆ ನೀವು ರಾಜಕಾರಣ ಮಾಡೋದು, ಜನರಿಗೆ ಹೋಗಿ ಓಟ್ ಕೇಳೋದು, ಜನರ ಮುಂದೆ ಹೇಳಲ್ಲ ಅನ್ಬಿಟ್ರೆ
ಜನರ ಮುಂದೆ ನೋಡಿ, ನಮ್ಮ ಮನೆಯೊಳಗಿರೋದು ಕಲಾಗಳು ಯಾರೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಏನೇ ಒಳಗಡೆ ಆಂತರಿಕ ವಿಷಯಗಳೆಲ್ಲ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಪಕ್ಷದವ್ರು ಹೇಳಲ್ಲ. ನಮ್ದು ಏನೇನೋ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದನ್ನು ನಾವು ತಿದ್ದುಕೊಂಡು ಹೊರಗಡೆ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು? ಸ್ಪಷ್ಟವಾಗಿ ಜಾರಕಿಹೊಳಿ ಅವರು ಹೇಳಿದ್ರು, ಈ ಅಬ್ಕಾರಿ ಖಾತೆ ನನಗೆ ಬೇಡ. ಅಬ್ಕಾರಿ ಖಾತೆ ಯಾಕೆ ಬೇಡ ಅಂದ್ರು ಅಂದ್ರೆ, ಅವ್ರ ಕುಟುಂಬದವರು ಅಬ್ಕಾರಿ ಮೊದಲಿಂದ ಅವ್ರು ಅದೇ ದಂಧೆ ಮಾಡ್ಕೊಂಬರೋದ್ರಿಂದ ಇದೇ ನಾನು ಈ ಪೋರ್ಟ್ಫೋಲಿಯೋ ಇಟ್ಕೊಂಡು ನಮಗೆ ಕೆಟ್ಟ ಹೆಸರು ಬರ್ತದೆ, ಬೇಡ ನೀವು ಪೋರ್ಟ್ಫೋಲಿಯೋ ಬೇಡ. ಈಗ 1.25 ವರ್ಷದ ಹಿಂದೆ ಅಬ್ಕಾರಿ ಖಾತೆ ಅವಾಗಿಂದ ಹೇಳ್ತಾ ಇದ್ದಾರೆ. CM ಏನಂತಂದ್ರು, ಅವಾಗಿಂದ ಹೇಳ್ತಾ ಇರೋದು ನಿಜಾನಪ್ಪ ನೀನು, ಆದರೆ ರೀಶಫಲ್ ಮಾಡಿಲ್ಲ, ಅವಾಗ ರೀಶಫಲ್ ಮಾಡ್ದಂಗೆ ಮಾಡ್ತೀನಿ ಅಂತಂದ್ರು. ನೆನ್ನೆ ಭಾಳ ಅಸಮಾಧಾನಗೊಂಡಿದ್ಯಪ್ಪ. ಆಯ್ತು, ಹಂಗಾರೆ ಒಂದು ಕೆಲಸ ಮಾಡಿ, ರೀಶಫಲ್ ನಿಧಾನ ಆಗ್ತದೆ ಇನ್ನ ಮಾಡೋದು, ಇನ್ನ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಇನ್ನ ಹೈಕಮಾಂಡ್ ಯಾಕೆ ಅಬ್ಕಾರಿ ಖಾತೆ ಏನಾಗುತ್ತೆ? ಅವ್ರ ಕುಲಕಸಬು ಆಗಿರಲಿ, ಅಬ್ಕಾರಿ ಖಾತೆ ತಾಂಡ್ರೆ ಏನಾಗುತ್ತೆ? ಕೆಟ್ಟ ಹೆಸರು ಯಾಕೆ ಕೆಟ್ಟ ಹೆಸರು ಬರುತ್ತೆ? ಏನೋ ಅವ್ರಿಗೆ ಇಷ್ಟನೇ ಇಲ್ಲ. ನಮ್ಮ ಕುಲಕಸದ್ ನಾವೇ ಹೆಂಗ್ ಮಾಡ್ತಾರೆ? ನಿಯತ್ತಾಗಿದ್ರೆ ಯಾಕೆ ಕೆಟ್ಟ ಹೆಸರು ಬರುತ್ತೆ? ಅಶೋಕ್ ಪಟ್ಟಣ ಅವರೇ, ಪ್ರಶ್ನೆ ಈ ರಾಜಕೀಯೊಳಗೆ ಯಾವ ನಿಯತ್ತು ಅನ್ನೋದಿಲ್ಲ. ಏನು ಒಳ್ಳೆ ಕೆಲಸ ಮಾಡಿದ್ರು ಕೆಲವ್ರು ಕೆಟ್ಟವ್ರು ಅಂತಾರೆ. ರಾಜಕೀಯದಲ್ಲಿ ನಿಯತ್ತಿಲ್ಲ. ನಿಯತ್ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿಗೆ. ರಾಜಕೀಯೊಳಗೆ ನಿಯತ್ತು ಅವೆಲ್ಲ ಬರೋದೇ ಇಲ್ಲ, ನಿಯತ್ತನ ಪ್ರಶ್ನೆ. ಆದ್ರೆ ಆತನಿಗೇನೋ ವೈಯಕ್ತಿಕ ನೀತಿ ನಿಯತ್ತು ಎಲ್ಲ ನಮಗೆ ರಾಜಕಾರಣಿಗಳಿಗೆ ನೀತಿ ನಿಯತ್ತೆಲ್ಲ ಕೇಳ್ಬಿಡಿ ನೀವು ಸ್ವಾಮೀಗ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಎಲ್ಲ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಸೇವೆ ಮಾಡೋಕ್ಕೋಸ್ಕರನೇ ಬರೋದು. ಕೆಲವು ವಿಚಾರದಾಗ ಏನೋ ಸ್ವಲ್ಪ ತಪ್ಪಾಗಿರ್ತದೆ, ಅದನ್ನ ತಿದ್ದುಕೊಂಡು ಹೇಳ್ತಿಲ್ಲ ನೀವು. ನೀತಿ ನಿಯತ್ತೆಲ್ಲ ನಮಗೆ ಕೇಳ್ಬಿಡಿ, ರಾಜಕಾರಣದಲ್ಲಿ ನೀತಿ ನಿಯತ್ತೆಲ್ಲ ಇಲ್ಲ ಸ್ವಾಮಿ ಅಂತಿದ್ದೀರಿ. ಇಲ್ಲ, ನೀತಿ ನಿಯತ್ತಿಲ್ಲ ಅಂತಂದ್ರೆ ನಾವು ರಾಜಕೀಯಗಳಿಗೆ ಬದುಕಕ್ಕೆ ಆಗಲ್ಲ. ಹಾಗಾದ್ರೆ ಯಾಕೆ ಅಬ್ಕಾರಿ ಖಾತೆ ಬೇಡ ಅಂತಿದ್ದಾರೆ? ಅವ್ರಿಗೆ ವೈಯಕ್ತಿಕ, ಅವ್ರಿಗೆ ಕೇಳ್ಬೇಕು ನೀವು. ನನಗೆ ಗೊತ್ತಿರೋ ಪ್ರಕಾರ ಯಾಕೆ ಒಪ್ಕೊಂಡ್ರೆ ನೀವು? ಆಯ್ತು ಸ್ವಾಮಿ, ನಿನ್ನೆ ಯಾಕೆ ಸಂಧಾನ ಮಾಡಿದ್ರಿ? ಸಂಧಾನ ನಾ ಮಾಡಿಲ್ಲ, ಅವರೇ ಕೇಳಿದ್ರು ಬೇಡ ನನಗೆ ದಯವಿಟ್ಟು ಕ್ಷಮಿಸ್ಬೇಕು ನನಗೆ. ಅದಕ್ಕೆ CM ಎಂದ್ರು ನಾನು ಪೋರ್ಟ್ಫೋಲಿಯೋ ರೀಶಫಲ್ ಮಾಡಿ ಭಾಳ ಲೇಟ್ ಆಗುತ್ತೆ. ಈ ಅಸೆಂಬ್ಲಿ ಆಗ್ಲಪ್ಪ, ಅಸೆಂಬ್ಲಿ ಆದಮೇಲೆ ನನ್ನ ಹತ್ರ ಯಾವುದಾದ್ರು 3-4 ಪೋರ್ಟ್ಫೋಲಿಯೋ ನೀನು ಯಾವ್ದು ಬೇಕಾದ್ರೆ ಕೊಡ್ತೀನಪ್ಪ, ನೀನು ನಡ್ಸ್ಕೊ. ನಿನಗೆ ಅಷ್ಟೇ ಬೇಜಾರಾದರೆ, ನೀನು ಪಾಪ ಮೊದಲಿಂದ ಪಕ್ಷದಾಗಿದೆಯಾ, ದುಡ್ದಿದೆಯಾ, ಎಲ್ಲರ ಜೊತೆ ಓಡಾಡಿದೆಯಾ, ನಿನಗೂ ಪಾಪ ಬೇಜಾರಾಗಿದೆ, ಅದು ನಾವು ಸಣ್ಣ ಬೇಜಾರು ತಂದು ಯಾಕೆ ಆಯಿತು, ಈ ಅಸೆಂಬ್ಲಿ ಆದಮೇಲೆ ಒಂದು ಪೋರ್ಟ್ಫೋಲಿಯೋ ಕೊಡ್ತೀನಿ, ತೊಗೊಳಪ್ಪ ನೀನು ಯಾವ್ದು ಬೇಕು ತಗೋ ಅಂತ ಹೇಳಿದ್ರೆ ನಿಜ. ಅಸೆಂಬ್ಲಿ ಆದ್ಮೇಲೆ ಯಾವ ಪೋರ್ಟ್ಫೋಲಿಯೋ ಬೇಕು ಅದು ಕೊಡ್ತೀನಿ ಅಂತ ಹೇಳಿರೋದು ನಿಜ ಅಂತೀರಿ. ನಾಳೆ ಅರವಿಂದ್ ದೇಶಪಾಂಡೆ ಅವ್ರು ಹೇಳ್ತಾರೆ, ನನಗೆ ಉನ್ನತ ಶಿಕ್ಷಣ ಬೇಡಪ್ಪ, ನಂಗೆ ಭಾರಿ ಕೈಗಾರಿಕೆ ಕೊಡಿ, ನಾ ರಾಜೀನಾಮೆ ಕೊಡ್ತೀನಿ ಅಂತಾರೆ. ಆಯ್ತಾ? HK ಪಾಟೀಲ್ ರಾಜೀನಾಮೆ ಕೊಡ್ತಾರೆ, ನಂಗೆ ಮುಖ್ಯಮಂತ್ರಿ ಸ್ಥಾನ ಕೊಡಪ್ಪ, ನಂಗೆ ಆಗಲ್ಲ ಇದು. ದೇಶಪಾಂಡೆ ಅವರು ಕೈಗಾರಿಕೆ ಕೊಡಿ ಅಂತಾರೆ. TB ಜಯಚಂದ್ರ ಅವ್ರು ನನಗೆ ಮತ್ತೊಂದು ಕೊಡಿ ಅಂತಾರೆ. ಆಗಲ್ಲ, ಕಾಂಗ್ರೆಸ್ ಒಳಗೆ ಏನೋ ಇವ್ರಿಗೆ ಒಂದು ಸ್ವಲ್ಪ ಇವ್ರು. ಆಮೇಲೆ ಶಿವರಾಜ್ ತಂಗಡಿಗೆ ರಾಜೀನಾಮೆ ಕೊಟ್ಟು ನಂಗೆ ದೊಡ್ಡ ನೀರಾವರಿ ಕೊಡಿ, ಸಣ್ಣ ನೀರಾವರಿ ಬೇಡ ಅಂತಾರೆ. ಇಲ್ಲ ಅದೆಲ್ಲ ಆಗದಿರೋ ಕೆಲಸ. ಮತ್ತೆ ಈಗ ಒಬ್ರು ರಾಜೀನಾಮೆ ಮಾಡ್ಕೊಡ್ತೀವಿ ಅಂದ್ರೆ ಒಬ್ಬರಿಗೆ ಮೊದಲಿಂದ ಕೂಡ ಅದು ಮೊದಲೇ ಮಂತ್ರಿ ಆದಾಗಿಂದ ಕೂಡ ಅವ್ರು ಅವತ್ತು ಅದನ್ನ ಪ್ರೊಟೆಸ್ಟ್ ಮಾಡ್ತಾ ಬಂದಿದ್ದಾರೆ. ಅದು ಇಲ್ಲ ಇರ್ಲಿ, ದೇಶಪಾಂಡೆ ಅವರು ಕೂಡ ಅದೇ ಅಸಮಾಧಾನ ಇದೆ ಅವರಲ್ಲಿ. ಇಲ್ಲ, ನೀವು ತಿಳಿದಿದ್ರೆ ಬಹಳಷ್ಟು ಸಚಿವರಲ್ಲಿ ಅಸಮಾಧಾನ ಇದೆ. ಇಲ್ಲ, ನೀವು ತಿಳ್ಕೊಂಡು ತಪ್ಪು. ದಯವಿಟ್ಟು ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟರು ನೀಗಿಸ್ಕೊಂಡು ಕೆಪಾಸಿಟಿ RD ಇವರು ನಮ್ಮ ದೇಶಪಾಂಡೆಗೂ ಇದೆ, HK ಪಾಟೀಲ್ ಇದೆ, RDPR ತಗೊಂಡಿದ್ದಾರೆ. ಇವರು ಹೈಯರ್ ಎಜುಕೇಶನ್ ಇದೆ, ಇವೆಲ್ಲ ಬಹಳ ಸೀನಿಯರ್ ಮಿನಿಸ್ಟರ್ ಅಂತ ದೊಡ್ಡ ಪೋರ್ಟ್ಫೋಲಿಯೋ ಕೊಟ್ಟು ಅದನ್ನ ವ್ಯವಸ್ಥೆಯಿಂದ ಕರೆಕ್ಟಾಗಿ ನೀವು ನಡ್ಕೊಂಡು ಹೋಗಿ ಅಂತ CM ಅವ್ರಿಗೆಲ್ಲ ಜವಾಬ್ದಾರಿ. ಅವತ್ತಿನಿಂದ ಇವತ್ತಿನವರೆಗೂ ದೇಶಪಾಂಡೆ ಅವರಂದ್ರೆ ಭಾರಿ ಕೈಗಾರಿಕೆ, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾಗಿ ಇದ್ದವರು. ನಾಳೆ ಅವರು ರಾಜೀನಾಮೆ ಕೊಡ್ತಾರೆ ಈಗ ದೇಶಪಾಂಡೆ ಅವರು. ಇಲ್ಲಪ್ಪ ನನಗೆ ಇಂಡಸ್ಟ್ರೀಸ್ ಕೊಡಿ. ಬಹಳ ಸೀಸನ್ಡ್ ಮಂತ್ರಿಗಳು, ಅವರೆಲ್ಲ ಬಹಳ ಚೆನ್ನಾಗಿ ಮೊದಲಿಂದ ಗೊತ್ತಿರೋರು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಸೀಸನ್ಡ್ ಪೊಲಿಟಿಷಿಯನ್ ಅಲ್ಲ. ಆತನು ಹಿಂದಿನ ಸರ್ಕಾರದ ಕೂಡ ಮಂತ್ರಿ ಇದ್ದ, ಆತನು ಸೀಸನ್ಡ್. ಈ ಪೋರ್ಟ್ಫೋಲಿಯೋ ಒಂದು ವಿಚಾರದಾಗ ಆತ ಬಹಳ ಮನಸ್ತಾಪ ಮಾಡಿ. ಇವ್ರದ್ದೇನಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ರೆಸಿಗ್ನೇಷನ್ ಸೀಸನ್ ಮಿನಿಸ್ಟರ್ ಅಂತ ಹೇಳಿ. ಯಾಕಂದ್ರೆ ಹಿಂದೆ ಕೂಡ ಅವ್ರ ರಾಜೀನಾಮೆನ ಕೊಟ್ಟಿದ್ರು ಜವಳಿ ಸಚಿವರಾಗಿದ್ದಾಗ, ಆಗ್ಲೂ ಇದೇ ಹಣ ಬರ. ನಾನು ಹೇಳದ್ನಲ್ಲ, ಬಹಳ ಸೆನ್ಸಿಟಿವ್ ಮನುಷ್ಯ ಅಂತ. ಸ್ವಲ್ಪ ಬೇಜಾರಾಗ್ಬಿಟ್ರೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ನಿಮ್ ಟಾರ್ಗೆಟ್ ನಾ ಮುಂದುವರಿಸ್ತೇನೆ. ಅಶೋಕ್ ಪಟ್ಟಣ್ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.